मान्यवर, अभी एक फैशन हो गया है, आम्बेडकर 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 आम्बेडकर। इतना नाम अगर भगवान का लेते तो 7 जन्मों तक स्वर्ग मिल जाता। ಕೇಂದ್ರ ಸಚಿವ ಅಮಿತ್ ಶಾ ಅವರು ಸಂಸತ್ ಸದನದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬಗ್ಗೆ ಕೀಳಾಗಿ ಮಾತನಾಡಿದ ಹಿನ್ನೆಲೆ ಅಮಿತ್ ಶಾ ಅವರನ್ನ ಕೇಂದ್ರ ಸಚಿವ ಸ್ಥಾನದಿಂದ ವಜಾಗೊಳಿಸಿ ಗಡೀಪಾರು ಮಾಡಬೇಕೆಂದು ಆಗ್ರಹಿಸಿ ದಲಿತ ಸಂಘರ್ಷ ಸಮಿತಿ ಭೀಮಾವಾದ ವತಿಯಿಂದ ರಸ್ತೆ ತಡೆದು ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಹೊಸಕೋಟೆ ತಾಲೂಕಿನ ಅನುಕೊಂಡಹಳ್ಳಿ ಹೋಬಳಿಯ ದೊಡ್ಡ ದುನ್ನಸಂದ್ರ ಸರ್ಕಾರಿ ಶಾಲೆಯಿಂದ ಕಾಲ್ನಡಿಗೆ ಮುಖಾಂತರ ತಮಟೆ ಹೊಡೆದು ಅಮಿತ್ ಶಾ ಅವರಿಗೆ ಧಿಕ್ಕಾರಗಳನ್ನ ಕೂಗಿ ದುನ್ನಸಂದ್ರ ಕ್ರಾಸ್ ಬಳಿ ತೆರಳಿ ಮಾನವ ಸರಪಳಿ ನಿರ್ಮಿಸಿ ವಾಹನಗಳನ್ನು ತಡೆದು ಅಮಿತ್ ಶಾ ಅವರ ಭಾವಚಿತ್ರಕ್ಕೆ ಚಪ್ಪಲಿಯಿಂದ ಹೊಡೆದು ಅವರ ಭಾವಚಿತ್ರಕ್ಕೆ ಬೆಂಕಿ ಹಚ್ಚಿ ಆಕ್ರೋಶವನ್ನ ವ್ಯಕ್ತಪಡಿಸಲಾಯಿತು. ಇನ್ನು ಇದೇ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿಯ ಭೀಮಾವಾದ ತಾಲೂಕು ಸಂಚಾಲಕರು ದುನ್ನಸಂದ್ರ ಶಂಕರ್ ಮಾತನಾಡಿ ಆಕ್ರೋಶ ವ್ಯಕ್ತಪಡಿಸಿದ್ದು ಹೀಗೆ. ಏನು ಕೇಂದ್ರ ಮಂತ್ರಿಗಳಾದಂತಹ ನಾಲಾಯಕ್ ಅಮಿತ್ ಶಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಭಾರತದ ಈ ದೇಶದ ಕಂಡಂಥ ಶ್ರೇಷ್ಠ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು ಅಂತ ಹೇಳೋಕ್ಕೆ ನಾವು ಇಷ್ಟಪಡ್ತೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ರ ಬಗ್ಗೆ ಏನು ಸಂಸತ್ ಏನು ಅಮಿತ್ ಶಾ ಒಬ್ಬ ನ್ಯಾಯಾಲಯಕ್ಕೆ ಮಂತ್ರಿ ಅಂಬೇಡ್ಕರ್ 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 ಅಂತ ಜಪ ಮಾಡೋ ಬದಲು ಒಂದು ರಾಮನ್ ಜಪ ಮಾಡಿದರೆ ನೀವು ಪುಣ್ಯ ಆಗ್ತೀರಿ ಅಂತ ಹೇಳ್ಬಿಟ್ಟು ಒಂದು ನಾಲಾಯಕ್ ಮಾತನ್ನು ಮಾತಾಡಿದ್ದಾನೆ. ಆ ನಾಲಾಯಕ್ ಮಾತನ್ನು ಮಾತಾಡಿರೋ ಅಮಿತ್ ಶಾ ಈ ಕೂಡಲೇ ಮೋದಿ ಸರ್ಕಾರ ಸಂಪುಟ ದರ್ಜೆಯಿಂದ ಅವ್ರನ್ನ ಹೊರ ಹಾಕಬೇಕು ಮತ್ತು ಅವ್ರನ್ನ ಬಂದೇ ಮಾಡಿಬಿಟ್ಟು ಅವ್ರನ್ನ ಮತ್ತೆ ಎಲ್ಲೂ ಎಲೆಕ್ಷನ್ ನಿಂತ್ಕೊಂಡಿರೋ ಹಾಗೆ ಅವ್ರನ್ನ ಗಡೀಪಾರು ಮಾಡಬೇಕಂತೇಳಿ ನಾವು ಈ ಮೂಲಕ ಕೇಳ್ಕೊತೀನಿ. ಯಾಕಂದರೆ ಈ ದೇಶದ ಆಸ್ತಿಯಾಗಿರಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ರು ನಾವೆಲ್ಲರೂ ಒಪ್ಕೊಂಡಿದ್ದೀರಿ. ಇಂಥ ಮನುವಾದಿಗಳು ಕೆಲವರಿಂದ ಕೂಡ ಎಲ್ಲರಿಗೂ ಕೂಡ ತೊಂದರೆ ಆಗ್ತೈತೆ. ಆದ್ದರಿಂದ ಈ ನಾಲಾಯಕ್ ಅಮಿತ್ ಶಾವನ್ನು ಈ ಕೂಡಲೇ ಬಂಧನೆ ಮಾಡಿ ಸಂಸತ್ ಭವನದಿಂದ ಹೊರ ಹಾಕಬೇಕಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಳಿಕ ದಲಿತ ಸೇನೆ ಸಂಘಟನೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪರಮನಹಳ್ಳಿ ವಿಜಯ್ ಕುಮಾರ್, ರಾಜ್ಯ ಸಮಿತಿ ಸದಸ್ಯರು ಓಬಳಾಪುರ ಶ್ರೀನಿವಾಸ್, ತಾಲೂಕು ಸಂಘಟನಾ ಸಂಚಾಲಕರಾದ ಸಿದ್ದನಾಪುರ ಚಲುವರಾಜು, ಮುಖಂಡರಾದ ಕಾಮರಸನಹಳ್ಳಿ ಅಭಿಮಾನಿ ಮುನಿರಾಜು ಅವರು ಮಾತನಾಡಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿ ಅಮಿತ್ ಶಾ ಅವರನ್ನ ಸಚಿವ ಸ್ಥಾನದಿಂದ ವಜಾ ಮಾಡಿ ಗಡೀಪಾರು ಮಾಡಬೇಕು ಎಂದು ಒತ್ತಾಯಿಸಿದ್ದಾರೆ. ನನ್ನ ಹೆಸರು ಎಸ್ ವಿಜಯ್ ಕುಮಾರ್ ಅಂತ, ದಲಿತ ಸೇನಾ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ಏನು ಅಮಿತ್ ಶಾ ಅವರು 17ನೇ ತಾರೀಕು ಸದನದಲ್ಲಿ ಏನು ಹೇಳಿಕೆ ಕೊಟ್ಟಿದ್ದಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಜಪಿಸೋ ಬದಲು ಏನು ರಾಮ ಅಂತ ಜಪಿಸ್ಬೇಕು ಅಂತ ಹೇಳೋಂಥ ಒಂದು ಮಾತನ್ನು ಹೇಳಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಏನಾದರೂ ಹುಟ್ಟದೇ ಹೋಗಿದ್ರೆ ನಾವು ನಾಯಿ ನರಿಗಳ ಥರ ಇವತ್ತು ವಾಸ ಮಾಡಬೇಕಾಗಿತ್ತು. ಇವತ್ತು ಅಮಿತ್ ಶಾನು ಗೃಹ ಮಂತ್ರಿ ಆಗಿರ್ತಿಲ್ಲ, ಮೋದಿ ಪ್ರಧಾನಮಂತ್ರಿ ಕೂಡ ಆಗ್ತಾ ಇರಲಿಲ್ಲ. ಅಂಥ ನಿಟ್ಟಿನಲ್ಲಿ ಬಾಬಾ ಸಾಹೇಬ್ರನ್ನ ಕೀಳಾಗಿ ಮಾತಾಡಿರೋದು ಖಂಡಿಸ್ತೀವಿ. ಇಡೀ ದೇಶಾದ್ಯಂತ ದಲಿತರಿಗೆ ಅವಮಾನ ಮಾಡಿರೋಂಥ ಈ ಅಮಿತ್ ಶಾರನ್ನು ಕೂಡಲೇ ಗಡೀಪಾರು ಮಾಡಬೇಕು, ಕೇಂದ್ರ ಸಂಪುಟದಿಂದ ವಜಾ ಮಾಡಬೇಕು, ಇವನ್ನ ಎಲ್ಲೇ ಚುನಾವಣೆ ನಿಂತ್ಕೊಳ್ಳದಿದ್ದಂಗೆ ಇವನಿಗೆ ಆದೇಶ ಮಾಡಬೇಕಂತ ಹೇಳ್ತಾ ನಾನು ಒತ್ತಾಯಿಸ್ತಾ. ಅಮಿತ್ ಶಾ ಅಂತ ಭ್ರಷ್ಟ ಶಾ, ಅವನ ಹೆಸರಲ್ಲೇ ಐತೆ ಶಾ ಅಂತ, ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ತುಂಬ ಹಗುರವಾಗಿ ಮಾತಾಡಿದ್ದಾನೆ. ಅದು ಮನುವಾದ ತಲೆಯಲ್ಲಿ ತುಂಬಿಕೊಂಡೈತೆ. ಅವನ್ನ ಈ ಕೂಡಲೇ ಗಡೀಪಾರು ಮಾಡಬೇಕು, ಸಂಪುಟದಿಂದ ವಜಾ ಮಾಡಬೇಕು.
ಭಾಜಪ ಪಕ್ಷ ಏನೈತೆ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ವಿಶ್ವದಲ್ಲಿಯೇ ಅತ್ಯುನ್ನತ ವ್ಯಕ್ತಿ ಅಂತ ಕರೆಸ್ಕೊಳ್ತಾ ಇದ್ದಾರೆ. ಸಂವಿಧಾನವನ್ನು ರಚನೆ ಮಾಡಿರೋದು ಅವರು. ಪ್ರಪಂಚದಲ್ಲಿ ಅತ್ಯುನ್ನತ ಸಂವಿಧಾನವನ್ನು ಕೊಟ್ಟಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೂ ಎಲ್ಲರೂ ಚಿರಋಣಿಯಾಗಿರ್ತೀವಿ. ಕಾರ್ಮಿಕರಾಗಿರ್ಬೋದು, ಮಹಿಳೆಯರಾಗಿರ್ಬೋದು, ರೈತರಾಗಿರ್ಬೋದು, ಎಲ್ಲ ಜನಾಂಗಕ್ಕೂ ಆಗಿದೆ. ಬರೀ ದಲಿತರಿಗೆ ಅಲ್ಲ, ಎಲ್ಲರೂ ತುಂಬ ನೋವು ತಿಂತಾ ಇದ್ದಾರೆ, ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಈ ಕೂಡಲೇ BJP ಪಕ್ಷದಿಂದ ವಜಾ ಮಾಡಬೇಕು, ಗಡೀಪಾರು ಮಾಡಬೇಕು, ಸಂಪುಟದಿಂದ ವಜಾ ಮಾಡಬೇಕಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಜೈ ಭೀಮ್, ಜೈ ಭಾರತ್, ಜೈ ಕರ್ನಾಟಕ. ನಮಸ್ಕಾರ. ಇವತ್ತು ನಾವೇನು ಈ ಪ್ರತಿಭಟನೆ ಮಾಡಿದ್ದೀವಿ, ಇದ್ರ ಮೂಲ ಉದ್ದೇಶ ನಾವು ಹೇಳೋಕೆ ಸಿದ್ಧವಾಗಿದ್ದೀರಿ. ಯಾಕಂತ ಹೇಳಿದ್ರೆ ಘನವೆತ್ತ ಭಾರತ ಸರ್ಕಾರದ ಗೃಹ ಮಂತ್ರಿಗಳಾಗಿರ್ತಕ್ಕಂತಹ ಅಮಿತ್ ಶಾ ಅವರು ಇವರೇನಿದ್ದಾರೆ 17ನೇ ತಾರೀಕು 12ನೇ ತಿಂಗಳು 2024 ಸಂಸತ್ ಭವನದಲ್ಲಿ ಈ ಕಲಾಪ ನಡಿಬೇಕಾದ್ರೆ ಅಂಬೇಡ್ಕರ್ ಅನ್ನೋದು ಒಂದು ಬಂದ್ಬಿಟ್ಟು ಫ್ಯಾಷನ್ ಅಂತ ಹೇಳಿದ್ದಾರೆ. ಅದ್ರ ಬದಲು ನೀವು ರಾಮ ರಾಮ ಇಲ್ಲಾಂದ್ರೆ ಕೃಷ್ಣ ಅಂತ ದೇವ್ರ ಹೆಸರೇನಾದರೂ ಹೇಳಿದ್ರೆ ಸ್ವರ್ಗಕ್ಕೆ ಹೋಗಿರ್ತೀವಿ ಅಂತ ಹೇಳ್ಬಿಟ್ಟಿಂದೆ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿರ್ತಾರೆ. ಈ ಸ್ಟೇಟ್ಮೆಂಟ್ ಬಂದ್ಬಿಟ್ಟಿಂದೆ ಬರೀ ದಲಿತರಿಗೆ ಮಾತ್ರ ನೋವಾಗಲಿಲ್ಲ, ಇಡೀ ಭಾರತ ದೇಶದ ಎಲ್ಲ ಪ್ರಜೆಗಳಿಗೂ ನೋವಾಗಿರುತ್ತದೆ. ಯಾಕೆ ನಾನು ಭಾರತ ದೇಶದ ಎಲ್ಲ ಪ್ರಜೆಗಳಿಗೂ ನೋವಾಗಿರ್ತದೆ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂತಹ ಸಂವಿಧಾನ ಕೇವಲ ದಲಿತರಿಗೆ ಮಾತ್ರ ಕೊಡಲಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂತಹ ಸಂವಿಧಾನ ಇಡೀ ದೇಶದುದ್ದಕ್ಕೆ ಎಷ್ಟು ಜನ ದೀನ ದಲಿತರು ಯಾರ್ಯಾರಿದ್ದಾರೆ, ಬಡವರು ಯಾರ್ಯಾರಿದ್ದಾರೆ, ಎಲ್ಲರಿಗೂ ಸಂವಿಧಾನ ಕೊಟ್ಟಿದ್ದಾರೆ. ಇದೇ ರೀತಿ ಈ ಹೇಳಿಕೆ ಕೊಟ್ಟಂತಹ ಅಮಿತ್ ಶಾ ಅವರು ಇದ್ದಾರಲ್ವಾ, ಈ ಅಮಿತ್ ಶಾ ಅವರವರು ಗಡೀಪಾರಾಗಿರ್ತಾರೆ. ಗುಜರಾತ್ ಹತ್ಯೆಕಾಂಡ ಒಂದು ಇದರಿಂದ ಬಂದ್ಬಿಟ್ಟು ಅವರು ಗಡೀಪಾರಾಗಿರ್ತಕ್ಕಂತಹ ಅವರು ಬಂದ್ಬಿಟ್ಟಿಂದೆ ಈ ದೇಶದ ಗೃಹ ಮಂತ್ರಿ ಆಗಿದ್ದಾರೆ. ಘನವೆತ್ತ ಭಾರತ ಸರ್ಕಾರದ ಗೃಹ ಮಂತ್ರಿ ಆಗಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಯಾರಾದರೂ ಮೂಲ ಕಾರಣ ಯಾರಪ್ಪ ಅಂತ ಹೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅವ್ರು ಕೊಟ್ಟಿರ್ತಕ್ಕಂತಹ ಸಂವಿಧಾನ ಮುಖಾಂತರನೇ ಇವತ್ತು ಅಮಿತ್ ಶಾ ಅವರು ಗೃಹ ಮಂತ್ರಿ ಆಗಿರ್ತಾರೆ. ಗೃಹ ಮಂತ್ರಿ ಆಗಿರ್ತಕ್ಕಂಥ ಅಮಿತ್ ಶಾ ಅವರು ಈ ಥರ ಹೇಳಿಕೆ ಕೊಟ್ಟಿರೋದು ನಾವು ತುಂಬ ಖಂಡನೆ ಮಾಡ್ತಾ ಇದ್ದೀವಿ. ನಂತರ ಅನುಕೊಂಡಹಳ್ಳಿ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಚನ್ನೇಶ್ ಅವರಿಗೆ ತಮ್ಮ ಮನವಿ ಪತ್ರ ಸಲ್ಲಿಸಿದ್ದಾರೆ. ಕೇಂದ್ರ ಗೃಹ ಸಚಿವರ ವಿರುದ್ಧ ಏನು ಒಂದು ಪ್ರತಿಭಟನೆಯನ್ನ ಮಾಡಿದರೆ ಆ ಮನವಿಯನ್ನ ನಾನು ಸ್ವೀಕಾರ ಮಾಡ್ತಾ ಇದ್ದೇನೆ. ಸ್ವೀಕಾರ ಮಾಡಿ ಎಲ್ಲಿಗೆ ಅದನ್ನ ತಲುಪಿಸ್ಬೇಕು ತಹಶೀಲ್ದಾರ್ ಮುಖಾಂತರ ಅಲ್ಲಿಗೆ ತಲುಪಿಸ್ತೀನಿ. ನಿಮ್ಮ ಹೋರಾಟಕ್ಕೆ ಜಯ ಸಿಗಲಿ ಅಂತ ಅಂದ್ಬಿಟ್ಟು ನಾನು ಈ ಮೂಲಕ ನಿಮ್ಮಲ್ಲಿ ಕೇಳ್ಕೊತೀನಿ. ಮತ್ತೆ ಟ್ರಾಫಿಕ್ ತುಂಬ ಜಾಮ್ ಆಗಿದೆ. ನಾವು ಸೈಡ್ ನಿಂತ್ಕೊಂಡು ಮಾತಾಡೋದು ನಾನು ಸಂಜೆವರೆಗೆ ಇರ್ತೀನಿ. ಟ್ರಾಫಿಕ್ ಮೊದಲು ಬಿಟ್ಬಿಡೋಣ, ಆಮೇಲೆ ಮಾತಾಡೋಣ. ಎಲ್ರಿಗೂ ಜಯವಾಗಲಿ. ಥ್ಯಾಂಕ್ ಯು. ನೀವೆಲ್ಲ ಸಾಕು.